ರುದ್ರಭೂಮಿಗೆ ಸಂಬಂಧಿಸಿದಂಥ ಅಥವಾ ಮೀಸಲಿಟ್ಟಂತಹ ಒಂದು ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ವಿಚಾರವಾಗಿ ಬೇಲೂರು ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರುದ್ರಭೂಮಿಗೆ ಮೀಸಲಿಟ್ಟಿರುವಂತಹ ಒಂದು ಜಾಗ ಅಥವಾ ಸರ್ಕಾರಿ ಜಾಗ 10 ಎಕರೆ ಒಂದು ಜಮೀನು ಏನಿದೆ ಅದನ್ನು ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಸಮತಟ್ಟಾಗಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಖಂಡಿಸಿ ಬೇಲೂರು ತಾಲೂಕಿನಲ್ಲಿ ಪ್ರತಿಭಟನೆ ನಡೆದಿದೆ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಪನ್ನತ್ಪುರ, ದೇವನಹಳ್ಳಿ ಭೂಮಿ ಮತ್ತು ಭೂ ಕಾಲೋನಿ, ಮುಳ್ಳೇನಹಳ್ಳಿ ಮತ್ತು ಬ್ಯಾಡರಹಳ್ಳಿ ಸೇರಿದಂತೆ ಸುಮಾರು 10 ಗ್ರಾಮಗಳಿಗೆ ಸ್ಮಶಾನ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಕ್ಕಾಗಿ ಸರ್ವೆ ನಂಬರ್ 53 ಹಾಗೂ 54ರಲ್ಲಿ ಜಾಗವನ್ನು ಮೀಸಲಿಡಲಾಗಿತ್ತು. ಆದರೆ ಅದೇ ಗ್ರಾಮದ ಹನುಮಂತ ಭೂವಿ, ಶಿವು ಭೂವಿ ಮತ್ತು ಪುಟ್ಟ ಭೂವಿ ಎನ್ನುವಂಥವ್ರು ಏನು ಮಾಡಿದ್ದಾರೆ, ಒಂದೇ ಕುಟುಂಬಕ್ಕೆ ಸೇರಿದವರು ಇವರು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡಿದರು. ಮಾಡಿದಂತಹ ಸಮಯದಲ್ಲಿ ಇದರ ಜೊತೆಗೆ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸ್ಥಳದಲ್ಲಿ ಬೇಡಿಬಿಟ್ಟು ಅವರು ಪ್ರತಿಭಟನೆಯನ್ನು ಮಾಡಿದರು. ಈ ಒಂದು ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ಬಂದಂತಹ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಈ ಭಾಗದ ಒಂದು ಸಮಸ್ಯೆಯನ್ನು ಅರಿಯಲು ನಾನೇ ಬಂದಿದ್ದೇನೆ, ಪ್ರತಿಭಟನೆ ಮಾಡೋದೊಂದೇ ಇದಕ್ಕೆ ಪರಿಹಾರ ಅಲ್ಲ, ಏನೇ ಇದ್ರೂ ಕೂಡ ನಿಮ್ಮ ಸಮಸ್ಯೆಗೆ ಏನಿದೆ ಅವೆಲ್ಲವನ್ನು ಕೂಡ ನನ್ನ ಬಳಿ ಹೇಳಿಕೊಳ್ಳಿ, ನನ್ನ ಬಳಿ ಮಾಹಿತಿ ಕೊಡಿ ಅಂತ ಅವರು ಹೇಳಿದ್ದಾರೆ. ಅಧಿಕಾರಿಗಳ ಜೊತೆ ಏನಿದೆ ಇಲ್ಲಿವರೆಗೂ ಕೂಡ ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಭೂಮಿ ಮಂಜೂರಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ನನಗೆ. ಹೀಗಾಗಿ ಈ ಸರ್ವೆ ನಂಬರ್ನಲ್ಲಿ ಎಷ್ಟು ಜಾಗ ಒತ್ತುವರಿಯಾಗಿದೆ ಎಷ್ಟು ಅಂತ ಹೇಳಿ ಸರ್ವೆನ ಯಾರದು ಅಧಿಕಾರಿಗಳಿದ್ದಾರೆ ಅವರು ಸರ್ವೆ ಮಾಡೋಕ್ಕೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಅವರು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರ ಇದ್ರ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ತೀನಿ. ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅದನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ. ರುದ್ರಭೂಮಿಗೆ ಮೀಸಲಿಟ್ಟ ಜಾಗವನ್ನು ಯಾರೂ ಸಹ ಕಬಳಿಸುವಂತಿಲ್ಲ ಅಂತ ಹೇಳಿ ಅಧಿಕಾರಿ ಅಲ್ಲಿದ್ದಂತಹ ಒಂದು ಪ್ರತಿಭಟನಾಕಾರರಿಗೆ ತಿಳಿಸಿದ್ದಾರೆ. ಯಾವ ಸೆಕ್ರೆಟರಿ ನನ್ನ ನೋಡಿದ್ದೀರಾ ನೀವು? ಮತ್ತೆ ಹೆಂಗ ಅಲ್ಲ ಅದನ್ನ ಕೇಳ್ತಿಲ್ಲ. ಈಗ ನೀವು ಸುಮ್ಮನೆ ಈಗ ಎಲ್ಲರೂ ಮೀಟಿಂಗ್ ಸೇರಿದ್ದು ಈ 53 ಸರ್ವೆ ನಂಬರ್ ಸಲುವಾಗಿ. ಆಮೇಲೆ ನೀವು ಜಗಳಾಡಿ ಯಾರು ಜಗಳಾಡ್ತಾರೆ? ನೀವು ಯಾಕೆ ಮಾತಾಡ್ತೀವಿ? ಯಾಕೆ ಹೇಳ್ತೀನಿ? ಒಂದ್ ನಿಮಿಷ ಸಮಾಧಾನ. ಇಲ್ಲಿ ರಿಪೋರ್ಟ್ ಬರ್ತದಲ್ಲ, ನನ್ನ ಮುಂದೆ ನಿಂತು ನನ್ನ ಅಧಿಕಾರಿಗಳನ್ನ ಬೆಸ್ಟ್ ಅಂದ್ರೆ ಹಂಗಲ್ಲ ಸರ್, ಕರೆಕ್ಟ್ ಆದ ಮಾಹಿತಿನೇ ಇಲ್ಲ. ಸಾಗುವಳಿ 16 ಸಾಗುವಳಿ ಸಿಕ್ಕಿದೆ ಸರ್, ಸ್ವಯಂ ಸಾಗಣೆ ನೋಡಿ ಈರಭವಿ ಅಂತ ಅವ್ರಿಗೆ ಬಹಳ ಸಿಕ್ಕಿದೆ ಸರ್. ಸಮಾಧಾನ ದಾಖಲೆ ತಗೊಂಡ್ ಬಂದಿರಲ್ಲ ಸರ್. ಒಂದ್ ನಿಮಿಷ ಸಮಾಧಾನ. ನೀನ್ ಕೊಟ್ಟಿದ್ದನ್ನು ನಾನು ನೋಡ್ತೀನಿ, ಅವ್ನು ಕೊಟ್ಟಿದ್ದು ನೋಡ್ತೀನಿ. ನಮಗೆ ಇವ್ರು ಪಸಂದ್ ಇಲ್ಲ ಅಂತಂದ್ರೆ ನಂದು ಅಲ್ಲಿ EFS ಕೌಂಟರ್ ಮಾಡಿದ್ದೀನಿ. ನನ್ನ ಇದರಲ್ಲಿ ಯಾವುದು ಇಲ್ಲ ಇಲ್ಲ ಇದೆಲ್ಲ ಮಾಡಿ ನೀವು ನಿಮ್ಮ DTಗೆ ವಂಶ ವೃಕ್ಷಕ್ಕೆ ಹಾಕಿದ್ದು 3 ದಿನದಲ್ಲಿ ವಂಶ ವೃಕ್ಷ ಕೊಡಬೇಕು. ಇದು ಬೋವಿ ಕಾಲನಿ ಇದು ಯಾವ್ದು ಪೊನ್ನನಾಥಪುರ ಯಾವ ಪಾವತಿ ಖಾತೆ ಎಲಿಜಿಬಲ್ ಇದು ಉಳಿಬಾರ್ದು. ನಾನು ಇನ್ನೊಂದು ಬರ್ತೀನಿ, ಇದೆಲ್ಲ ಮುಗಿದ ಬರ್ತೀನಿ, ಯಾಕಂದ್ರೆ ನನಗೆ ಕಂದಾಯ ಗ್ರಾಮ ಮಾಡೋದಿದೆ. ಆವಾಗ ನನಗೆ ಇಲ್ಲಿ ಕೇಸ್ ಸಿಗಬಾರ್ದು. ನೀನು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗು. ಒಂದು ಎರಡನೇ ನಿಮ್ಮ ಕಂದಾಯ ಗ್ರಾಮದ ಏನಂತಪ್ಪ ಇಲ್ಲಿ ಒಳಗಾಗಿ 70 ಇಲ್ಲಿ 70 ಕೊಡ್ತೀನಿ. ಮತ್ತೇನಾದ್ರು ಇಶ್ಯೂ ಇದ್ರೆ ಅಲ್ಲಿ ದೇವಸ್ಥಾನದ 2 ಎಕರೆ ಜಾಗ ಇದೆ, ದೇವರಿಗಂತ ಊರಿಗಂತ ಬಿಟ್ಟಿದ್ವಿ. ಅದ್ರದ್ದು ಸಾಗುವಳಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.